ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ಗಾದೆಗಳನ್ನು ಯಾವ ರೀತಿ ವಿಸ್ತರಿಸಿ ಬರೀಬೇಕು ಅನ್ನೋದನ್ನು ನೋಡೋಣ. ಇದು ಒಂದು 3 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್. ಇದು ಒಂದು ಎರಡು ಕೇಳ್ತಾರೆ, ಎರಡರೊಳಗೆ ಒಂದನ್ನು ಬರೆದು ಬರಬೇಕು ನೀವು. ನೋಡಿರಿ, ಇದೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಯಾವ ರೀತಿ ನಾವು ವಿಸ್ತರಿಸಿ ಬರೀಬೇಕು, ಯಾವ್ಯಾವ ಸ್ಟೆಪ್ಸಿಗೆ ಏನೇನು ಮಾರ್ಕ್ಸ್ ಕೊಡ್ತಾರೆ ಅನ್ನೋದನ್ನು ನೋಡೋಕ್ಕಿಂತ ಮೊದಲು ನನ್ನ ಚಾನಲ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, ಗಾದೆಗಳನ್ನು ವಿಸ್ತರಿಸಿ ಬರಿಬೇಕಂದ್ರೆ ಮೊದಲು ಗಾದೆಯ ಮಹತ್ವದ ವಿವರಣೆ ಏನೇನು ಬರೀತಿರಲ್ಲ ಅದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಬರೆದ್ರೆ ಅದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಭಾಷಾ ಶೈಲಿಗೆ ಪದಬಂಧಗಳಿಗೆ ಎಷ್ಟು ಕೊಡ್ತಾರಲ್ಲಿ 1 ಮಾರ್ಕ್ಸ್. ಟೋಟಲ್ ಇದು 3 ಮಾರ್ಕ್ಸಿನ ಕ್ವಶನ್. ನೋಡಿರಿ, ಹಂಗಂದ್ರೆ ಯಾವ ರೀತಿ ಗಾದೆಯನ್ನು ವಿಸ್ತರಿಸಿ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ಒಂದು ಉದಾಹರಣೆ ಮೂಲಕ ಹೇಳ್ಕೊಡ್ತೀನಿ. ನೋಡಿರಿ, ಎಕ್ಸಾಮ್ನಾಗ ಇದೇ ಕ್ವಶನ್ ಕೊಡ್ತಾರ ಅಂತ ಹೇಳಕ್ಕೆ ಬರೋಂಗಿಲ್ಲ. ಇದೇ ರೀತಿ ಕೊಡ್ತಾರ ಅಂತ ಹೇಳ್ಬೋದಷ್ಟೇ, ಇದೇ ಕ್ವಶನ್ ಕೊಡ್ತಾರ ಅಂತ ಗ್ಯಾರಂಟಿ ಹೇಳಿಕ್ಕೆ ಬರೋಂಗಿಲ್ಲ. ಆದರೆ ನೀವು 10th ಬಂದಿರೋದ ಮೇಲೆ ಒಂದು ಗಾದೆಯನ್ನು, ಯಾವುದೇ ಗಾದೆಯನ್ನು ಕೊಟ್ಟರು ವಿಸ್ತರಿಸಿ ಬರೆಯುವಷ್ಟು ನಿಮ್ಗೆ ಕೆಪಾಸಿಟಿ ಇರ್ತೈತಿ ಅನ್ನೋದಕ್ಕೆ ಅವ್ರು ಏನು ಮಾಡಿರ್ತಾರೆ, ನಿಮ್ಗೆ ಒಂದು ಗಾದೆಯನ್ನು ಕೊಟ್ಟಿರ್ತಾರೆ. ಹಾಗಂದ್ರೆ ನಾವು ಒಂದೆರಡು ಉದಾಹರಣೆ ನೋಡ್ಕೊಂಡು ಹೋಗಿ ಅದ್ರ ಮೇಲೆ ನಿಮ್ಗೆ ಯಾವ್ದು ಕ್ವಶನ್ ಕೇಳ್ತಾರಲ್ಲ ಅದನ್ನು ನಿಮಗೆ ಯಾವ ರೀತಿ ತಿಳಿತೈತಿ, ಅದನ್ನ ಯಾವ ರೀತಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಬರ್ತೈತಿ ಅನ್ನೋದ್ರ ಮೇಲೆ ಅಲ್ಲಿ ನೀವು ಬರೆದು ಬಂದ್ರೆ ನಿಮ್ಗೆ ಪೂರ್ಣ ಅಂಕ ದೊರೆತೈತಿ. ಅದಕ್ಕೆ ನೀವೇನು ಮಾಡಬೇಕು, ಒಂದು ಸ್ವಲ್ಪನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕಾಗಿ ನಾನು ಇವತ್ತು 2 ನಿಮ್ಗೆ ಗಾದೆಗಳನ್ನು ಯಾವ ರೀತಿ ವಿಸ್ತರಿಸಿ ಬರೀಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಡಿರಿ, ಮೊದಲು ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಈ ಗಾದೆಯನ್ನು ಯಾವ ರೀತಿ ವಿಸ್ತರಿಸಿ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿರಿ, ಮೊದಲು ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ನೋಡಿರಿ, ಸಾಕಷ್ಟು ಸಮಯ ಬಳಸಿ ಶ್ರಮವಹಿಸಿ ಮಾಡಿದ ಕೆಲಸವನ್ನು ಹಾಳು ಮಾಡಲು ಕೆಲವೇ ಕ್ಷಣಗಳು ಸಾಕು ಎನ್ನುವುದನ್ನು ಈ ಗಾದೆ ಕುಂಬಾರ, ದೊಣ್ಣೆಗಳ ಉದಾಹರಣೆ ಮೂಲಕ ನಿರೂಪಿಸುತ್ತದೆ. ನೋಡಿರಿ, ಒಂದು ಕೆಲಸ ಮಾಡಬೇಕಂದ್ರೆ ನಮ್ಗೆ ಸಾಕಷ್ಟು ಸಮಯ ಬೇಕು, ಅದನ್ನು ಹಾಳು ಮಾಡೋಕೆ ನಮ್ಗೆ ಒಂದು ನಿಮಿಷ ಸಾಕು ಅನ್ನೋದನ್ನು ನಾವಿಲ್ಲಿ ಯಾವ ಉದಾಹರಣೆ ಮೂಲಕ ಹೇಳಾಕೋತೀವಿ, ಕುಂಬಾರ ಮತ್ತು ದೊಣ್ಣೆಗಳ ಉದಾಹರಣೆ ಮೂಲಕ ಇಲ್ಲಿ ನಿರೂಪಿಸಾಕೋತೀವಿ. ಅದನ್ನು ಬರೀಬೇಕು. ನೆಕ್ಸ್ಟ್, ಮಡಿಕೆ ಮಾಡಲು ಕುಂಬಾರ ತುಂಬ ಶ್ರಮ ಪಡಬೇಕು. ಎರೆಮಣ್ಣನ್ನು ತಂದು ಅದರಲ್ಲಿರುವ ಮರಳು ಕಲ್ಲುಗಳನ್ನು ಬೇರ್ಪಡಿಸಿ ಹುಡಿ ಮಾಡಬೇಕು. ನೀರು ಹಾಕಿ ತುಳಿದು ಹದ ಮಾಡಬೇಕು. ಕೈಕಾಲುಗಳಿಗೆ ಕೆಸರು ಮೆತ್ತಿಕೊಳ್ಳಬೇಕು. ಹದವಾದ ಮಣ್ಣನ್ನು ತಿರುಗಿಯ ಮೇಲಿಟ್ಟು ತಿರುಗಿಸಿ ಆಕಾರ ಕೊಡಬೇಕು. ನೀರಿನ ಪಸೆ ಆರಿದ ಮೇಲೆ ಅದನ್ನು ತಟ್ಟಿ ಬೇಕಾದ ರೂಪ ಕೊಟ್ಟು ಬಿಸಿಲಿನಲ್ಲಿ ಒಣಗಲು ಬಿಡಬೇಕು. ಆಮೇಲೆ ಆವಿಗೆಯಲ್ಲಿ ವ್ಯವಸ್ಥಿತವಾಗಿ ಕೂಡಿಟ್ಟು ಸುಡಬೇಕು. ಹದವಾಗಿ ಸುಟ್ಟು ಬಿಸಿ ಆರಿದ ಗಡಿಗೆ ಮಡಿಕೆಗಳನ್ನು ಎಚ್ಚರದಿಂದ ಹೊರತೆಗೆದು ಜೋಡಿಸಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಕುಂಬಾರ ತಯಾರಿಸಿದ ಗಡಿಗೆಯನ್ನು ಪುಡಿ ಮಾಡಲು ದೊಣ್ಣೆಗೆ 1 ನಿಮಿಷವೂ ಬೇಕಾಗುವುದಿಲ್ಲ. ಒಂದೇ ಏಟು ಜೋಡಿಸಿಟ್ಟ ಗಡಿಗೆಗಳನ್ನೆಲ್ಲ ಹಾಳು ಮಾಡಲು ಸಾಕು. ನೋಡ್ರಿ, ಈ ರೀತಿ ನಾವು ಎಕ್ಸ್ಪ್ಲನೇಷನ್ ಬರಬೇಕು. ಅಂದ್ರೆ ಅವ ಎಷ್ಟು ಕಷ್ಟಪಟ್ಟು ಮಾಡ್ತಾನ ಅನ್ನೋದನ್ನು ಪ್ರತಿಯೊಂದು ಸ್ಟೆಪ್ಸನ್ನು ನಮ್ಗೆ ಎಷ್ಟು ನೀಟಾಗಿ, ಎಷ್ಟು ಸುಂದರವಾದ ವಾಕ್ಯಗಳಿಂದ ನಾವು ಬರಿತೀವಲ್ಲ ಅಷ್ಟು ನಮ್ಗೆ ಮಾರ್ಕ್ಸ್ ಇರ್ತಾವ್ರಿ. ಇದನ್ನು ಗಡಿಗೆ ಮಾಡ್ಲಿಕ್ಕೆ ಅವ ಯಾವ್ಯಾವ ರೀತಿ ಸ್ಟೆಪ್ಸನ್ನು ಫಾಲೋ ಮಾಡ್ತಾನೆ ಅನ್ನೋದನ್ನು ಸ್ವಲ್ಪ ಬರೆದು ಅವ ಇಷ್ಟೆಲ್ಲ ಕಷ್ಟಪಟ್ಟು ಗಡಿಗೆ ರೆಡಿ ಮಾಡ್ತಾನೆ. ಆದರೆ ಅದನ್ನು ಆ ಒಂದು ದೊಣ್ಣೆಯಿಂದ ಒಂದೇ ಏಟು ಹೊಡೆದ್ರೆ ಸಾಕು, ಅದೇನಾಗ್ತಿರ್ತೈತಿ, ಅದು ಒಡೆದು ಹೋಗ್ಬಿಡ್ತೈತಿ. ನೋಡ್ರಿ, ಅದಕ್ಕೆ ಯಾವುದನ್ನಾದರೂ ಹಾಳುಗೆಡಿಸುವುದು ಸುಲಭ, ರೂಪಿಸುವುದು ಕಷ್ಟ, ಹಾಳು ಮಾಡುವ ಬುದ್ಧಿ ಒಳ್ಳೆಯದಲ್ಲವೆಂದು ಈ ಗಾದೆ ಎಚ್ಚರಿಸುತ್ತದೆ. ಈ ರೀತಿ ನೀವು ಲಾಸ್ಟಿಗೆ ಬರೆದ್ರಂದ್ರೆ ಅವ್ರಿಗೆ ಇಂಪ್ರೆಷನ್ ಆಗ್ತೈತಿ, ಎಷ್ಟು ನೀಟ್ಲಿ ಬರ್ದಾರಂತ. ಈ ರೀತಿ ನೀವು ಎಕ್ಸ್ಪ್ಲೇನ್ ಮಾಡಿ ಬಂದ್ರೆ ನಿಮ್ಗೆ 3 ಮಾರ್ಕ್ಸ್ಗೆ 3 ಮಾರ್ಕ್ಸ್ ಫುಲ್ ಕೊಡ್ತಾರೆ. ನೋಡಿರಿ, ನೆಕ್ಸ್ಟ್, ಗಾದೆಯನ್ನು ವಿಸ್ತರಿಸಿ ಬರೆಯುವುದು ಯಾವುದಾದ್ರೂ ಒಂದಕ್ಕೆ ಮಾತ್ರ ಅಂತ ಪ್ರತಿ ಸಲನೂ 2 ಕೊಡ್ತಾರೆ. ನೋಡಿರಿ, ಇಲ್ಲೇನು ಫಸ್ಟ್ ಗಾದೆಯ ಮಹತ್ವದ ವಿವರಣೆ ಬರೆದ್ರೆ ಅದಕ್ಕೆ 1 ಅಂಕ, ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಬರೆದ್ರೆ ಅದಕ್ಕೆ 1 ಅಂಕ, ಭಾಷಾ ಶೈಲಿಗೆ ಪದಬಂಧಗಳಿಗೆ 1 ಅಂಕ, ಟೋಟಲ್ 3 ಅಂಕ. ನೋಡಿರಿ, ಇವತ್ತು ನಾನು ನಿಮ್ಗೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಈ ಗಾದೆಯನ್ನು ಯಾವ ರೀತಿ ವಿಸ್ತರಿಸಿ ಬರಿಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಿಮ್ಗೆ ಎಕ್ಸಾಮ್ನಾಗೆ ಯಾವುದೇ ಕೊಟ್ಟರು ಇದೇ ಥರ ನೀವು ಚೆನ್ನಾಗಿ, ನನಗಿಂತ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಬಂದ್ರಂದ್ರೆ ನಿಮ್ಗೆ 3ಕ್ಕೆ 3 ಮಾರ್ಕ್ಸ್ನ ಕೊಡ್ತಾರೆ. ನೋಡಿರಿ, ನೆಕ್ಸ್ಟ್ ನೋಡಿರಿ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಬೆಟ್ಟವನ್ನು ಬಹಳ ದೂರದಲ್ಲಿ ನಿಂತು ನೋಡಿದಾಗ ಅದರ ಮೇಲಿರುವ ಮರಗಿಡಗಳು, ಹಳ್ಳಕೊಳ್ಳಗಳು, ಏರು ತಗ್ಗುಗಳು ಯಾವುದೂ ಕಣ್ಣಿಗೆ ಕಾಣಿಸುವುದಿಲ್ಲ.
ಬೋಳು ಬೋಳಾದ ಒಂದು ಗುಡ್ಡದಂತೆ ಗೋಚರಿಸುತ್ತದೆ. ಆದರೆ ಬೆಟ್ಟದ ಹತ್ತಿರ ಹೋದಾಗಲೇ ಅದರ ಸ್ವರೂಪ ಕಣ್ಣಿಗೆ ಕಾಣಿಸುವುದು. ಆಗಲೇ ಅಲ್ಲಿರುವ ಬಂಡೆಗಲ್ಲುಗಳು, ಆಳವಾದ ಕಣಿವೆಗಳು, ಏರಿಳಿತಗಳು, ಕಾಡು ಕಾಡು ಹಳ್ಳದಿಣ್ಣೆಗಳ ಪರಿಚಯವಾಗುತ್ತದೆ. ಈಗ ನೋಡ್ರಿ, ನಮ್ಮ ದೂರದಿಂದ ನಿಂತರ ನೋಡಿದ್ರೆ ಇವೆಲ್ಲ ಕಾಣಿಸಂಗಿಲ್ಲ ಅನ್ನೋದನ್ನು ಮೊದಲೇ ಹೇಳಬೇಕು. ಆಮೇಲೆ ಅದರಂತೆಯೇ ಯಾವ ವ್ಯಕ್ತಿಯನ್ನಾದರೂ ದೂರದಿಂದ ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ. ಒಮ್ಮೆ ನೋಡುವುದರಿಂದ, ಮಾತನಾಡುವುದರಿಂದ, ಪತ್ರ ವ್ಯವಹಾರ ಮಾಡುವುದರಿಂದ ಅವನ ಸುಗುಣ ದುರ್ಗುಣಗಳ ಅರಿವು ಆಗುವುದಿಲ್ಲ. ಅವನ ಸಾಮೀಪ್ಯದಿಂದ, ಸಹವಾಸದಿಂದ ಮಾತ್ರ ಅವನಲ್ಲಿರುವ ನ್ಯೂನತೆಗಳನ್ನು ಅಥವಾ ಸುಗುಣಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ನೋಡ್ರಿ, ಯಾವುದೇ ವ್ಯಕ್ತಿನ ನಾವು ದೂರದಿಂದ ಒಮ್ಮೆ ನೋಡಿದ್ರೆ ಚಲೋ ಅದರ ಕೆಟ್ಟದ ಅಷ್ಟು ಗೊತ್ತಾಗಿದೆ. ಆದ್ರೆ ಅದೇ ವ್ಯಕ್ತಿ ಜೊತೆ ನಾವು ಕಂಟಿನ್ಯೂ ಇದ್ವಿ ಅಂದ್ರೆ ಅವ್ರು ಒಳ್ಳೆಯವರು ಕೆಟ್ಟವರು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬಹುದು ಅನ್ನೋದನ್ನು ಹೇಳ್ತಾರೆ. ಆದ್ದರಿಂದಲೇ ದೂರದಿಂದಲೇ ನೋಡಿ ಯಾರ ಬಗೆಗೂ ಖಚಿತ ಅಭಿಪ್ರಾಯಗಳನ್ನು ಹೊಂದಬಾರದು. ಹತ್ತಿರದಿಂದ ಗಮನಿಸಿದ ಮೇಲೆಯೇ ನಿರ್ಧಾರಕ್ಕೆ ಬರಬೇಕು ಎಂಬುದನ್ನು ಈ ಗಾದೆ ಹೇಳುತ್ತದೆ. ನೋಡ್ರಿ, ದೂರದಿಂದ ನೋಡಿ ನಾವು ಏನನ್ನು ಅಳಿಬಾರ್ದು, ಯಾವಾಗೂ ಅದನ್ನು ಖಚಿತಪಡಿಸ್ಕೊಂಡ ಆದಮೇಲೆ ಅದು ಹೆಂಗೆ ಅನ್ನೋದನ್ನು ಹೇಳಬೇಕು ಅನ್ನೋದನ್ನು ಈ ಗಾದೆ ಹೇಳ್ತೈತೆ ಅಂತ ಹೇಳಬೇಕು. ಈ ರೀತಿ ನಾವು ಗಾದೆಯನ್ನು ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನೋಡ್ರಿ, ಇದು ದುರ್ದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂದರೆ ಗುಡ್ಡ ಬೆಟ್ಟ ತೊಗೊಂಡು ಆಮೇಲೆ ನಾವು ಮನುಷ್ಯಂದು ಉದಾಹರಣೆ ತೊಗೊಂಡು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ಈ ರೀತಿ ನಾವು ಗಾದೆಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಉದಾಹರಣೆ ತೊಗೊಂಡು ಆ ಗಾದೆಯ ಮಹತ್ವವನ್ನು ಎಲ್ಲವನ್ನು ಚೆನ್ನಾಗಿ ವಿವರಿಸಿದ್ರೆ 3ಕ್ಕೆ 3 ಮಾರ್ಕ್ಸ್ ಗ್ಯಾರಂಟಿ ಕೊಡ್ತಾರೆ ಇದಕ್ಕೆ. ನೋಡ್ರಿ, ಆಯ್ತಲ್ಲ, ಇಷ್ಟು ನಾನು ನಿಮ್ಗೆ ಇವತ್ತು ಗಾದೆಗಳನ್ನೇ ಯಾವ ರೀತಿ ವಿಸ್ತರಿಸಿ ಬರಿಬೇಕು ಅನ್ನೋದನ್ನು ಒಂದು ಸ್ಮಾಲ್ ನಿಮ್ಗೆ, ಯಾಕಂದ್ರೆ ನಾಳೆನೇ ಎಕ್ಸಾಮ್ ಬರೆಯೋಕೆ ಹೋಗ್ತೀರಿ, ಒಂದು ಸ್ವಲ್ಪ ಇದೊಂದು ವಿಡಿಯೋ ನೋಡ್ಕೊಂಡ್ರೆ ಎಲ್ಲೋ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅನ್ನೋದನ್ನು ಈ ವಿಡಿಯೋ ಮಾಡೀನಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರೂ ಶೇರ್ ಮಾಡಿರಿ, ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, ನಾಳೆ ನೀವು ಎಕ್ಸಾಮ್ ಬರೆಯೋಕೆ ಹೊಂಟಿರಲ್ಲ, ಎಲ್ಲರಿಗೂ ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.